ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಹೆಚ್ಚಿಸಿ ಕೂಡಲೇ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಗಳೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತರು ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು. ರೈತರು ಸಾಲ ಸೋಲ ಮಾಡಿ ಮೆಕ್ಕೆಜೋಳ ಬೆಳೆ ಬೆಳೆದಿದ್ದು ಈ ಬಾರಿ ಮೆಕ್ಕೆಜೋಳ ಬೆಲೆ ಪಾತಾಳಕ್ಕೆ ಇಳಿದಿದ್ದು ಕೂಡಲೇ ಸರ್ಕಾರ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 3,000 ಏರಿಕೆ ಮಾಡಬೇಕು. ಅಷ್ಟೇ ಅಲ್ಲದೆ ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ರೈತರು ಆಗ್ರಹಿಸಿದರು. ಹೆಚ್ಚಿನಾಗಿ ಜೌಗುಡಿದ್ಬಿಟ್ಟು ಇಳುವರಿ ಬಂದಿಲ್ಲ. ಹಾಗೂ ಬೆಳೆದಿರ್ತಕ್ಕಂಥ ಅಲ್ಪ ಸ್ವಲ್ಪ ಬೆಳೆಯನ್ನು ತಗೊಂಡು ನಾವು ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ಕೇವಲ 1,400ರಿಂದ 1,800 ರೂಪಾಯಿ ತುಂಬ್ತಾ ಇದ್ದಾರೆ. ಇಲ್ಲಿ DC ಅವರ ಆದೇಶ ಆಗಿದೆ 2,400ಕ್ಕಿಂತ ಕಡಿಮೆ ತುಂಬಬಾರ್ದು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿ ಆದೇಶ ಮಾಡಿದ್ರು ಸಹ ಈ ಮತ್ತು ನಮ್ಮ ದಲ್ಲಾಳಿಗಳು APMC ದಲ್ಲಾಳಿಗಳು ಬೇಕಾಬಿಟ್ಟು ಮನಸ್ಸ ಇಚ್ಛೆ ರೇಟ್ಗಳನ್ನು ಬರಿತಾ ಇದ್ದಾರೆ. ಹಾಗೂ ಈ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಖರೀದಿ ಕೇಂದ್ರವನ್ನು ತೆಗೆದಿಲ್ಲ. ಈ ಖರೀದಿ ಕೇಂದ್ರ ತೆಗೆದಿದ್ದಕ್ಕೆ ಇವತ್ತು ರೈತರು ಬೀದಿಗೆ ಬಂದು ನಿಂತಿದ್ವಿ. ಈ ಕೂಡಲೇ ಖರೀದಿ ಕೇಂದ್ರವನ್ನು ತಾಲೂಕಲ್ಲಿ ತೆಗಿಬೇಕು. ಹಾಗೂ 2,400ಕ್ಕಿಂತ ಕಡಿಮೆ ತಗೋಬಾರ್ದು. ಕಡಿಮೆ ತಗೊಂಡಿರ್ತಕ್ಕಂಥವ್ರಿಗೆ ಕೇಸ್ ಹಾಕಿ ಜೈಲಿಗೆ ಕಳಿಸೋಂಥ ಕೆಲಸವನ್ನ ತಾಲೂಕು ಮತ್ತು ಜಿಲ್ಲಾಡಳಿತ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ರಾಜ್ಯ ಮತ್ತು ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಮಾತುಕೊಳ್ತಾ ಇದ್ದೇವೆ. ಇಲ್ಲಿಗೆ ನಮ್ದು ಹೋರಾಟ ನಿಲ್ಲೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಬೆಳೆಯನ್ನ ಸಂಪೂರ್ಣ ಮಾರಿ ಆದ ನಂತರ ಖರೀದಿ ಕೇಂದ್ರ ತೆಗೆದ್ರೆ ನಮಗೇನು ಪ್ರಯೋಜನ ಆಗೋದಿಲ್ಲ. ಈಗ ನಾವು ಬೆಳೆದ್ರೆ ಇಟ್ಕೊಂಡಿದೀವಿ, ಖರೀದಿ ಕೇಂದ್ರ ತೆಗೆದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲಪ್ಪ ಅಂದ್ರೆ ದಲ್ಲಾಳಿಗಳು ಈಗ ಬೇಕಾಬಿಟ್ಟು ಖರೀದಿಯನ್ನು ಮಾಡ್ಕೊಂಡ್ಬಿಟ್ಟು ಅವರು ಅದೇ ಖರೀದಿ ಕೇಂದ್ರಕ್ಕೆ ಮಾರಿ ಲಾಭವನ್ನು ಮಾಡ್ತಕ್ಕಂಥ ಕೆಲಸ ಪಟ್ಟಭದ್ರ ಶಕ್ತಿಗಳು ಮಾಡ್ತಾರೆ. ಹಾಗಾಗದಂಗೆ ರೈತರಿಗೆ ಸಕಾಲದಲ್ಲಿ ಸರಿಯಾಗಿ ಖರೀದಿ ಕೇಂದ್ರ ತೆಗೆದ್ರೆ ನಾವು ಇರ್ತಕ್ಕಂಥ ದುಡ್ಡಿನಲ್ಲಿ ನಮ್ಮ ಶಾಲೆಯ ಕಷ್ಟ ಸುಖಕ್ಕೂ, ಆಸ್ಪತ್ರೆಗೋ, ಮಕ್ಕಳ ಎಜುಕೇಶನ್ಗೋ ಅಥವಾ ಬೇರೆ ಇನ್ನೇ ಕಾರ್ಯಕ್ರಮಗಳು ಬಳಸಿಕೊಂಡು ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸರ್ಕಾರಕ್ಕೆ ಹಾಗೂ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ 24/9/2025 ತಾರೀಕಿಗೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಆಗುತ್ತದೆ. ಆ ಸಮಿತಿ ಸಭೆ ಆದಂತಹ 2-3 ದಿನಗಳಾಗಿ ದಿನಾಂಕ 26/9/2025 ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆಯವರು ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲಿ ಅದರಲ್ಲೂ ಸಹ ನನ್ನ ಜಗಳೂರಿನಲ್ಲಿ ಬಹಳಷ್ಟು ರೈತರು ಮೆಕ್ಕೆಜೋಳನ ಬಿತ್ತನೆ ಮಾಡಿ ಮೇನ್ ಬೆಳೆಯಾಗಿರುವುದರಿಂದ ನಮ್ಮಲ್ಲಿ ಸಹ MSP ಯೋಜನೆಯಲ್ಲಿ ಕನಿಷ್ಠ ಯೋಜನೆಯಲ್ಲಿ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರ್ತಾರೆ. ಆ ಪತ್ರದ ಪ್ರತಿ ಸಹ ನಾನು ಇವತ್ತು ನಮ್ಮೆಲ್ಲರ ಸಮಕ್ಷ ತೋರಿಸ್ತೀನಿ. ಇದರೊಳಗೆ ಸ್ಪಷ್ಟವಾಗಿ ಬರೆದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ, ನಮ್ಮಲ್ಲಿ ನಿಮ್ಮೆಲ್ಲರ ಆಸೆಯಂತೆ, ಬೇಡಿಕೆಯಂತೆ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗೋದಕ್ಕೋಸ್ಕರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ನಮಗೆ ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ 26/9/2025 ತಾರೀಕಿಗೆ ಸಹ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನ ತಂದಿದ್ದಾರೆ. ನಿಮ್ಮ ಸಂಕಟ ನಮ್ಮ ಸರ್ಕಾರಕ್ಕೆ ಖಂಡಿತವಾಗಿ ಉಂಟು. ಸೊ ಇವತ್ತು ತಾವೆಲ್ಲರೂ ಸಹ ಏನು ಬಂದು ತಾಲೂಕು ಆಡಳಿತ ಮೆರವಣಿಗೆ ಮೂಲಕ ಏನು ಅಪ್ಲಿಕೇಶನ್ ಕೊಟ್ಟಿದ್ರಿ, ಇದನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ನಮ್ಮಲ್ಲಿ ಸಹ ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ 15,000 ಟನ್ ನಮ್ಮ ತಾಲೂಕಿಂದಲೇ ಇಳುವರಿ ಬರುವ ನಿರೀಕ್ಷೆ ಇರೋದ್ರಿಂದ ಇದನ್ನು ಮೇಲ್ಮಟ್ಟಕ್ಕೂ ಹೋಗಿದೆ. ಆ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇನ್ನುಳಿದಂತೆ ಇನ್ಶೂರೆನ್ಸ್ ವಿಚಾರವಾಗಿ ನಮ್ಮ ತಾಲೂಕಲ್ಲಿ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿಬಿಟ್ಟು ಇದು ಸರ್ಕಾರನೇ ಈ 25-26ನೇ ಸಾಲಿನ ಸರ್ಕಾರನೇ ನಿಗದಿಪಡಿಸಿದಂಥ ಸಂಸ್ಥೆ. ತಾವು ಹೇಳಿದಂಗೆ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದ ಮೆಕ್ಕೆಜೋಳ ಬೆಳೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದ ಗ್ರಾಮ ಪಂಚಾಯಿತಿ ಮುಖಾಂತರ
ಇದನ್ನು ಬೆಳೆ ಕಟಾವು ಪ್ರಯೋಗಗಳನ್ನ ಕೈಗೊಳ್ತಾ ಇದ್ದಾರೆ. ಇದಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಒಬ್ಬ ಉಸ್ತುವಾರಿ ಅಧಿಕಾರಿಗಳನ್ನ ಕಟಾವು ಸಮಯದಲ್ಲಿ ಈ ಥರ ಎಲ್ಲ ಲೋಪದೋಷ ಆಗಬಾರ್ದು ನಿಟ್ಟಿನಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಒಬ್ಬರು ತಾಲೂಕು ಮಟ್ಟದ ಉಸ್ತುವಾರಿ ಸಮಿತಿ ಅಧಿಕಾರಿಗಳನ್ನ ನೇಮಿಸಿದ್ದಾರೆ.